ಬೆಂಗಾಳ ವಿಧಾನಸಭಾ ಚುನಾವಣೆಯ ಎರಡನೇ ಮತ್ತು ಅಂತಿಮ ಹಂತದ ಮತದಾನ ನಡೆಯುತ್ತಿದೆ. ನಾನು ಇದೀಗ ಉತ್ತರ ಕೋಲ್ಕತ್ತಾದಲ್ಲಿದ್ದು ಕೆಲವು ಮುಂಜಾನೆಯ ಸರತಿ ಸಾಲುಗಳನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದೇನೆ. ಇದು ಸ್ವಲ್ಪ ಕಷ್ಟಕರವಾಗಿದೆ. ಇದು ಒಂದು ಮೆಟ್ರೋ ನಗರ, ಆದ್ದರಿಂದ ಜನರು ಮತ ಚಲಾಯಿಸಲು ತಮ್ಮದೇ ಆದ ಸಮಯಕ್ಕೆ ಬರುತ್ತಾರೆ. ಆದರೆ ಇದು ಜೋರಾಸಾಂಕೋ ವಿಧಾನಸಭಾ ಕ್ಷೇತ್ರ ಮತ್ತು ಇಲ್ಲಿ ಕನಿಷ್ಠ ತಮ್ಮ ಮತ ಚಲಾಯಿಸಲು ಬಂದಿರುವ ಜನರ ಕೆಲವು ಸರತಿ ಸಾಲುಗಳು ಬೆಳಗಿನ ಜಾವದಲ್ಲಿವೆ. ಈಗ ಇದು ಬಹುಶಃ ವಿಧಾನಸಭಾ ಚುನಾವಣೆಯಲ್ಲಿ ನಿರ್ಣಾಯಕ ಹಂತವಾಗಿದೆ. 142 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದೆ. 3.21 ಕೋಟಿ ಮತದಾರರಿದ್ದಾರೆ ಮತ್ತು ಕಳೆದ ಚುನಾವಣೆಯಲ್ಲಿ ಈ 142 ಸ್ಥಾನಗಳ ಪೈಕಿ 120ಕ್ಕೂ ಹೆಚ್ಚಿನ ಸ್ಥಾನಗಳನ್ನು ತೃಣಮೂಲ ಕಾಂಗ್ರೆಸ್ ಗೆದ್ದಿತ್ತು. ಈಗ ಈ ಪ್ರದೇಶದಲ್ಲಿ ತೃಣಮೂಲ ಕಾಂಗ್ರೆಸ್ ಆ ರೀತಿಯ ಪ್ರಾಬಲ್ಯವನ್ನು ಹೊಂದಿತ್ತು. ಈಗ ಈ ಚುನಾವಣೆ ಅತ್ಯಂತ ಬಿಗಿ ಭದ್ರತೆಯ ಅಡಿಯಲ್ಲಿ ನಡೆಯುತ್ತಿದೆ ಎಂಬುದನ್ನು ನಾನು ಗಮನಕ್ಕೆ ತರಲೇಬೇಕು. ಸಹಜವಾಗಿಯೇ ಚುನಾವಣಾ ಆಯೋಗವು ಅವರು ಯಾವಾಗಲೂ ಮಾಡುವಂತೆಯೇ ತಮ್ಮ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದರೂ ಅದೇ ಸಮಯದಲ್ಲಿ ಚುನಾವಣೆ ನಡೆಯುತ್ತಿರುವ ಬೆಂಗಾಳದ ಜಿಲ್ಲೆಗಳಾದ್ಯಂತ ಭಾರೀ ಭದ್ರತೆಯೂ ಇದೆ. ವಾಸ್ತವವಾಗಿ ದಾಖಲೆಯ 2321 ಕಂಪನಿಗಳ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಸಿಬ್ಬಂದಿ ಇಲ್ಲಿದ್ದಾರೆ. ಇದು ಒಂದು ನಿರ್ದಿಷ್ಟ ಹಂತಕ್ಕೆ ಇದುವರೆಗಿನ ಅತಿ ಹೆಚ್ಚಿನ ಸಂಖ್ಯೆಯಾಗಿದೆ ಮತ್ತು ಈ ಬಾರಿ ಬೆಂಗಾಳದಲ್ಲಿ ನಡೆಸಲಾಗುತ್ತಿರುವ ಚುನಾವಣೆಗಳ ಅಸ್ಥಿರತೆಯನ್ನು ಇದು ಬಹುಶಃ ಪ್ರತಿಬಿಂಬಿಸುತ್ತದೆ. ನಾನು ಹೇಳಿದಂತೆ 142 ಸ್ಥಾನಗಳು, 1400ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಮತ್ತು ಇದು ದಕ್ಷಿಣ ಬೆಂಗಾಳದ ಅನೇಕ ಜಿಲ್ಲೆಗಳಲ್ಲಿದೆ ಮತ್ತು ಬಿಗಿ ಭದ್ರತೆಯ ಅಡಿಯಲ್ಲಿ ಚುನಾವಣೆಗಳು ಮತ್ತು ಸಹಜವಾಗಿಯೇ ಬಹಳಷ್ಟು ಮತದಾರರು ತಮ್ಮ ಮತ ಚಲಾಯಿಸಲು ಮುಂಜಾನೆಯೇ ಹೊರಬರುತ್ತಿದ್ದಾರೆ. ಬಹುಶಃ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಖ್ಯೆಗಳು ದೊಡ್ಡದಾಗಿರಬಹುದು. ಕಲ್ಕತ್ತಾ ಅಥವಾ ಕೋಲ್ಕತ್ತಾದಲ್ಲಿ ನನ್ನ ಪ್ರಕಾರ ನಾವು ದಿನವಿಡೀ ಸ್ಥಿರವಾದ ಮತದಾನವನ್ನು ನೋಡುತ್ತೇವೆ ಮತ್ತು ಇಲ್ಲಿ ನೀವು ನೋಡ್ತಿರುವ ಈ ಎಲ್ಲ ಜನರು, ವಿಶೇಷವಾಗಿ ವೃದ್ಧರು, ಅವರೆಲ್ಲರೂ ತಮ್ಮ ಮತವನ್ನು ಚಲಾಯಿಸಲು ಬೆಳಿಗ್ಗೆ ಬೇಗನೆ ಹೊರಗೆ ಬಂದಿದ್ದಾರೆ. ನೀವು ಇದೀಗ ಫ್ರೇಮ್ನಲ್ಲಿ ಆ ಜನರಲ್ಲಿ ಒಬ್ಬರನ್ನು ನೋಡಬಹುದು ಮತ್ತು ಈ ಎಲ್ಲ ಜನರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುತ್ತಿದ್ದಾರೆ. ಆದರೆ ನಾನು ಹೇಳಿದ ಹಾಗೆ ಈ ಚುನಾವಣೆಯ ವ್ಯಾಪ್ತಿಯು ಈ ನಗರ ಪ್ರದೇಶಗಳಿಂದ ಹಿಡಿದು ಮಟುವಾ ಹೃದಯ ಭಾಗದವರೆಗೆ, ಹಾಗೆಯೇ ಬಾಂಗ್ಲಾದೇಶದ ಗಡಿಯಲ್ಲಿರುವ ಪ್ರದೇಶಗಳಿಗೂ ವಿಸ್ತರಿಸುತ್ತದೆ. ಅಂದರೆ ಬರಾಸತ್ ಮತ್ತು ಹೀಗೆ. ಹಾಗಾಗಿ ಈ ಚುನಾವಣೆಯಲ್ಲಿ ನಿಜವಾಗಿಯೂ ಸಮಸ್ಯೆಗಳ ಮಿಶ್ರಣವು ಪಾತ್ರ ವಹಿಸುತ್ತಿದೆ. ನಾವು ನೋಡಿದ್ವಿ ತೃಣಮೂಲ ಕಾಂಗ್ರೆಸ್ ಕಲ್ಯಾಣಕ್ಕಾಗಿ ಪ್ರಚಾರ ಮಾಡುವುದನ್ನು. ಅವರು ಹೇಗೆ ನಿಮಗೆ ಗೊತ್ತಲ್ಲ, ಅವರ ಸಂಪೂರ್ಣ ಆಟವು ಕಲ್ಯಾಣದ ಮೇಲಿದೆ ಎಂದು ಮಾತನಾಡುವುದನ್ನು ನಾವು ನೋಡಿದ್ದೇವೆ. ಆದರೆ ನಾನು ನಿಮ್ಮೊಂದಿಗೆ ಬಹುಶಃ ಬಹಳ ಬೇಗನೆ ಮಾತನಾಡಬಹುದೇ ಎಂದು. ಹಾಗಾಗಿ ನನಗೆ ಯಾವುದೇ ಪಕ್ಷಗಳು ಬೇಡ ಅಥವಾ ನಿಮ್ಮಿಂದ ಏನೂ ಬೇಡ ಸರ್. ಸರಿ. ಆದರೆ ನೀವು ಮತ ಚಲಾಯಿಸಿದಾಗ ನಿಮಗೆ ಪ್ರಮುಖವಾಗಿದ್ದ ಸಮಸ್ಯೆಗಳು ಯಾವುವು ಎಂದು ಹೇಳುತ್ತೀರಾ? ಸರ್, ಇದು ಪ್ರಜಾಪ್ರಭುತ್ವದ ದೇಗುಲ. ನಾನು ನಿಂತಿರುವ ಸ್ಥಳದಲ್ಲಿ ಮತ್ತು ನಾನು ಪ್ರಜಾಪ್ರಭುತ್ವವನ್ನು ಆಚರಿಸಲು ಬಂದಿದ್ದೇನೆ ಮತ್ತು ನಾನು ಪ್ರಜಾಪ್ರಭುತ್ವಕ್ಕೆ ಮತ ಹಾಕಿದ್ದೇನೆ. ಅದು ತುಂಬಾ ಒಳ್ಳೆಯದು ಸರ್. ಮತ್ತು ನೀವು ಮತ ಚಲಾಯಿಸಲು ಬಂದಾಗ ನಿಮ್ಮ ಮನಸ್ಸಿನಲ್ಲಿದ್ದ ಯಾವುದಾದ್ರೂ ವಿಷಯ, ಸರ್ ಈ ಚುನಾವಣೆಯಲ್ಲಿ ನಿಮಗೆ ಅತ್ಯಂತ ಮುಖ್ಯವಾದದ್ದು ಏನಾದರೂ? ನನಗೆ ರಾಷ್ಟ್ರವು ಅತ್ಯಂತ ಮುಖ್ಯ. ರಾಷ್ಟ್ರೀಯ ಮೌಲ್ಯಗಳ ಪರವಾಗಿ ನಿಲ್ಲುವ ಜನರು ಅತ್ಯಂತ ಮುಖ್ಯ. ಯಾಕೆಂದ್ರೆ ಅಂತಿಮವಾಗಿ ಗೆಲ್ಲುವುದು ರಾಷ್ಟ್ರ ಮತ್ತು ಪ್ರಜಾಪ್ರಭುತ್ವ. ಧನ್ಯವಾದ. ಅದು ತುಂಬಾ ಒಳ್ಳೆಯ ಭಾವನೆ. ಜೈ ಹಿಂದ್. ಬಹುಶಃ ಮತದಾನವನ್ನ ಪ್ರಾರಂಭಿಸಲು ತುಂಬಾ ಧನ್ಯವಾದಗಳು. ಮತ್ತು ನಿಮ್ಮ ಹೆಸರೇನು ಸರ್? ಕ್ಷಮಿಸಿ, ನನ್ನ ಹೆಸರು ಡಾಕ್ಟರ್ ಮನೀಶ್ ಅಗರ್ವಾಲ್. ಧನ್ಯವಾದಗಳು ಡಾಕ್ಟರ್ ಮನೀಶ್, ತುಂಬಾ ಧನ್ಯವಾದಗಳು. ಹಾಗಾಗಿ ತುಂಬಾ ಒಳ್ಳೆಯ ಭಾವನೆ ಅನಿಸುತ್ತೆ. ಆ ಮತದಾರರು ತಾವು ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡುತ್ತೇವೆ ಮತ್ತು ಅದಕ್ಕಾಗಿಯೇ ತಮ್ಮ ಮತವನ್ನು ಚಲಾಯಿಸಲು ಬೆಳಿಗ್ಗೆ ಬೇಗನೆ ಬಂದಿದ್ದಾರೆ ಎಂದು ಹೇಳುತ್ತಿರುವುದು. ಅವರಂತೆ ಬೆಳಿಗ್ಗೆ ಬೇಗನೆ ತಮ್ಮ ಮತ ಚಲಾಯಿಸಲು ಬಂದಿರುವ ಬೇರೆ ಅನೇಕ ಜನರು ಇದ್ದಾರೆ. ನಾನು ಮತದಾರರೊಂದಿಗೆ ಮಾತನಾಡುವ ಮೊದಲು ನಾನು ವಿಷಯಗಳ ಬಗ್ಗೆಯೂ ಮಾತನಾಡುತ್ತಿದ್ದೆ, ನಿಮಗೆ ಗೊತ್ತಲ್ಲ. ಹಾಗಾಗಿ ನಾನು ಹೇಳಿದಂತೆ TMC ಕಲ್ಯಾಣ ಮತ್ತು ಅವರು ಜಾರಿಯಲ್ಲಿಟ್ಟಿರುವ ಎಲ್ಲಾ ಯೋಜನೆಗಳನ್ನು ಹೆಚ್ಚು ಅವಲಂಬಿಸಿದೆ. ಅವು ಬಂಗಾಳದ ಜನರಿಗೆ ಸಹಾಯ ಮಾಡಿವೆ ಎಂದು ಅವರು ಹೇಳುತ್ತಾರೆ. BJP ಖಂಡಿತವಾಗಿಯೂ ಬದಲಾವಣೆಗಾಗಿ ಹೆಚ್ಚು ಒತ್ತು ನೀಡಿದೆ. ಅವರು ಹೇಳ್ತಾರೆ TMC ಮತ್ತು ಉಲ್ಲೇಖಿಸಿ ಹೇಳುವುದಾದರೆ ಆ ಸರ್ಕಾರದ ದುರಾಡಳಿತದಿಂದಾಗಿ ಬಂಗಾಳವು ಒಂದು ಅಡ್ಡಹಾದಿಯಲ್ಲಿದೆ ಹಾಗೆ ಹೇಳುವುದಾದರೆ. ಮತ್ತು ಅವರು ಹೇಳ್ತಾರೆ ಬದಲಾವಣೆ ಬಂದರೆ ಅವರು ಬಂಗಾಳಕ್ಕೆ ಹೆಚ್ಚು ಅಭಿವೃದ್ಧಿಯನ್ನು ತರುತ್ತಾರೆ ಎಂದು. ಆದರೆ ಖಂಡಿತವಾಗಿಯೂ ಅದೆಲ್ಲವೂ ರಾಜಕೀಯ, ಅದೆಲ್ಲವೂ ಮತದಾರರ ಕೈಯಲ್ಲಿದೆ ಮತ್ತು ಅದಕ್ಕಾಗಿಯೇ ಇಷ್ಟೊಂದು ಜನರು ತಮ್ಮ ಮತ ಚಲಾಯಿಸಲು ಬೆಳಿಗ್ಗೆ ಬೇಗನೆ ಹೊರಗೆ ಬರುತ್ತಿದ್ದಾರೆ. ಬಹುಶಃ ನಾನು ಕೂಡ ಸ್ವಲ್ಪ ಈ ಕಡೆ ಹೋಗಿ ಬೆಳಿಗ್ಗೆ ಬೇಗನೆ ಬಂದಿರುವ ಇನ್ನೂ ಕೆಲವು ಮತದಾರರನ್ನ ನಿಮಗೆ ತೋರಿಸಬಹುದು. ಮೇಡಮ್, ನಾನು ನಿಮ್ಮೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಬಹುದೇ? ಹೌದು. ನಿಮ್ಮ ಹೆಸರೇನು? ಮಂಜು ಕಿಮ್ತಾ. ಮಂಜುಜಿ? ಹೌದು. ತುಂಬಾ ಧನ್ಯವಾದಗಳು. ನಿಮ್ಮ ಹೆಸರೇನು ಸರ್? ದಿವಾನ್ ಪಾಲ್. ನನಗೆ ಯಾವುದೇ ಪಾರ್ಟಿಗಳು ಬೇಡ. ನಿಜವಾದ ಉದ್ಯಮಕ್ಕಾಗಿ, ವಾಸ್ತವವಾಗಿ ಅಥವಾ ಉದ್ಯಮ ಮತ್ತು ಶಿಕ್ಷಣ ಅವೆರಡೂ ನಿಮಗೆ ದೊಡ್ಡ ಸಮಸ್ಯೆಗಳು ಅಂತ ನೀವು ಅನ್ಕೊಳ್ತೀರಾ? ಹೌದು. ಮತ್ತು ನನ್ನ ಪ್ರಕಾರ ಕೈಗಾರಿಕೆ ಮತ್ತು ಶಿಕ್ಷಣದ ವಿಷಯಕ್ಕೆ ಬಂದರೆ ಕಳೆದ 2 ದಶಕಗಳಲ್ಲಿ ಅಥವಾ ಅಷ್ಟರಲ್ಲಿ ಸಾಕಷ್ಟು ಕೆಲಸ ಮಾಡಲಾಗಿದೆ ಎಂದು ನಿಮಗೆ ಅನಿಸುತ್ತದೆಯೇ? ಇಲ್ಲ, ನನಗೆ ಹಾಗೆ ಅನಿಸೋದಿಲ್ಲ. ನೋಡಿ,
ನೀವು ಯಾಕೆ ಹಾಗೆ ಹೇಳ್ತಿದ್ದೀರಿ ಸರ್? ಆ ಟಾಟಾ ಹೊರಟೋಯ್ತಲ್ಲ. ಹಾಗಾದ್ರೆ ಇಲ್ಲಿನ ಉದ್ಯೋಗ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸರ್? ಅಥವಾ ಈಗ ಬಂಗಾಳದಲ್ಲಿ ಕೆಲಸದ ಸಂಸ್ಕೃತಿ ಹೇಗಿದೆ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಬಂಗಾಳದ ಏನು ಕೆಲಸದ ಸಂಸ್ಕೃತಿ ಇದೆಯೋ, ಆದ್ರೆ ಅದು ರಾಜಕೀಯ ವಿಷಯವಾಗಿದೆ, ಅದಕ್ಕಾಗಿಯೇ ಇದು ಆಗ್ತಾ ಇಲ್ಲ. ಆಗತ್ತೆ. ಧನ್ಯವಾದಗಳು. ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ಹಾಗಾಗಿ ನಾನು ಅಂದುಕೊಳ್ಳುತ್ತೇನೆ, ಮತದಾರರು ತಮ್ಮ ಪ್ರಮುಖ ಸಮಸ್ಯೆಗಳು ಯಾವುವು ಎಂಬುದರ ಬಗ್ಗೆಯೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಇಲ್ಲಿ ಬಂಗಾಳದಲ್ಲಿ ಮತದಾನ ಮುಂದುವರಿದಿದೆ ಮತ್ತು ಕೋಲ್ಕತ್ತಾದಲ್ಲಿ ಕೆಲವು ಸರತಿ ಸಾಲುಗಳಿವೆ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಸರತಿ ಸಾಲುಗಳ ಸಂಖ್ಯೆ ಅಥವಾ ಸರತಿ ಸಾಲುಗಳಲ್ಲಿರುವ ಜನರ ಸಂಖ್ಯೆ ಹೆಚ್ಚಾಗಿರುತ್ತದೆ ಎಂದು ಊಹಿಸಬಹುದು.